ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಹೇಗಿದ್ದೀರಾ? ಸಂತೋಷವಾಗಿ ಇದ್ದೀರಾ? ಮನೋಲ್ಲಾಸವಾಗಿ ಇದ್ದೀರಾ? ಯೇಸು ಸಂಗಡ ಇದ್ದರೆ ಯಾವಾಗಲೂ ಸಂತೋಷವೇ. ಆದ್ದರಿಂದಲೇ ಯೇಸುವಿನೊಂದಿಗೆ ನಡೆಯುವಂಥ ಅನುಭವದಲ್ಲಿ ನಾವು ಇರಬೇಕು ಎಂಬುದಾಗಿ ದೇವರು ನಮ್ಮೊಟ್ಟಿಗೆ ಮಾತನಾಡುತ್ತಿದ್ದಾರೆ. ಹಾಗಾದರೆ ಪ್ರತಿದಿನ ಯೇಸುವಿನೊಂದಿಗೆ ನಡೆದರೆ ಪ್ರತಿದಿನ ನೀವು ಸುರಕ್ಷಿತವಾಗಿರಬಹುದು, ಆಶೀರ್ವಾದವಾಗಿ ಇರಬಹುದು. ಇಂದು ನೀವು ಪ್ರತ್ಯೇಕವಾಗಿ ಬೈಬಲ್ ಓದಿದ್ದೀರಾ, ಪ್ರಾರ್ಥನೆ ಮಾಡಿದ್ದೀರಾ, ದೇವರೊಂದಿಗೆ ವೈಯಕ್ತಿಕವಾಗಿ ಮಾತನಾಡಿದ್ದೀರಾ? ಯೋಚಿಸಿ ನೋಡಿರಿ. ಅದೇ ನಾನು ವಾಕ್ ವಿತ್ ಜೀಸಸ್ ನೋಡುತ್ತೇನಲ್ಲವಾ, ಇದು ಒಂದು 3 ನಿಮಿಷ, ಇಷ್ಟು ಸಾಕಾ? ದೇವರ ಸಮ್ಮುಖದಲ್ಲಿ ಮುಂಜಾನೆ ಕನಿಷ್ಠ 1 ಗಂಟೆ ದೇವರಿಗೆ ಸಮಯ ಕೊಡಿರಿ. ಆತನ ಪಾದಗಳಲ್ಲಿ ಕುಳಿತುಕೊಳ್ಳಿ, ವಾಕ್ಯವನ್ನು ಓದಿರಿ, ಧ್ಯಾನಿಸಿರಿ, ನಿಮ್ಮ ಹೃದಯದಲ್ಲಿ ಇರುವುದನ್ನೆಲ್ಲ ಆತನಿಗೆ ಹೇಳಿರಿ. ಮುಂಜಾನೆ ಸಮಯವನ್ನು ನೀವು ದೇವರಿಗೆ ಕೊಡುವುದಾದರೆ ಆ ದಿನ ಪೂರ್ತಿ ದೇವರ ಪ್ರಸನ್ನತೆ ನಿಮ್ಮ ಸಂಗಡ ಇರುವುದನ್ನು ನೀವು ಅರಿತುಕೊಳ್ಳಬಹುದು. ಆತನ ಪ್ರಸನ್ನತೆಯನ್ನು ಕಳೆದುಕೊಳ್ಳಬಾರದು, ಸರಿನಾ? ಈ ಆಶೀರ್ವಾದವನ್ನು ಕೆಲವರು ಕಳೆದುಕೊಳ್ಳುತ್ತಾರೆ. ಚೆನ್ನಾಗಿ ಆಶೀರ್ವದಿಸಲ್ಪಟ್ಟಿರುತ್ತಾರೆ, ದಿಢೀರೆಂದು ನೋಡಿರಿ ಎಲ್ಲವೂ ಹೋಗುತ್ತದೆ. ನೀವು ಆ ರೀತಿ ನೋಡಿದ್ದೀರಾ? ನಾನು ನೋಡಿದ್ದೇನೆ. 20-30 ವರ್ಷಗಳು ಕಷ್ಟಪಟ್ಟು ಸಂಪಾದಿಸಿ ಕೂಡಿಸಿ ದಿಢೀರೆಂದು ಒಂದು ರೋಗ ಬರುತ್ತದೆ. ಒಂದೇ ವಾರದೊಳಗೆ ಅವರು ಕೂಡಿಸಿಟ್ಟಂಥ ಲಕ್ಷಗಟ್ಟಲೆ ಹಣ ಆಸ್ಪತ್ರೆಗೆ ಹೋಗುತ್ತದೆ, ಮುಗಿಯಿತು. ಒಂದೇ ದಿನದಲ್ಲಿ ಒಂದು ನಷ್ಟ ಬರುತ್ತದೆ, ಲಕ್ಷಗಟ್ಟಲೆ ಹಣ ಹೋಗಿಬಿಡುತ್ತದೆ. ಈ ರೀತಿಯಾಗಿ ಆಶೀರ್ವಾದಗಳನ್ನು ಕಳೆದುಕೊಂಡು ತವಕಿಸುವವರನ್ನು ಕೂಡ ನಾನು ನೋಡಿದ್ದೇನೆ. ನೀವು ಆ ರೀತಿ ಕಷ್ಟಪಡುತ್ತಾ ಇದ್ದೀರಾ? ದೇವರ ವಾಕ್ಯವು ಏನು ಹೇಳುತ್ತದೆ ಗೊತ್ತಾ? ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಶಿಷ್ಟನ ತಲೆ ಆಶೀರ್ವಾದದ ನೆಲೆ ಎಂಬುದಾಗಿ. ಆಶೀರ್ವಾದಗಳು ಬರುತ್ತವೆ ಹೋಗುತ್ತವೆ, ಆದರೆ ನೆಲೆಯಾಗುತ್ತಾ ಇಲ್ಲ ಎಂದು ಹೇಳುವವರು ಅನೇಕರು. ಎಲ್ಲ ಆಶೀರ್ವಾದವಾಗಿಯೇ ಇತ್ತು, ದಿಢೀರೆಂದು ತೂತದ ಚೀಲದಲ್ಲಿ ಹಾಕಿದಂತೆ ಎಲ್ಲವೂ ಹೋಯಿತು. ಅನೇಕರು ಆ ರೀತಿಯಾಗಿ ಹೇಳುತ್ತಾರೆ, ಬಂದಿತ್ತು ಆದರೆ ಹೋಯಿತು. ಆ ಒಂದು ಆಶೀರ್ವಾದ ನಿರಂತರವಾಗಿ ತಂಗುವುದಿಲ್ಲ. ನೀವು ಆ ರೀತಿ ಕಷ್ಟಪಡುತ್ತಾ ಇದ್ದೀರಾ? ಉನ್ನತಿ ಬರುವ ಹಾಗೆ ಬರುತ್ತದೆ, ನಂತರ ಕೆಳಗೆ. ಜಯ ಬರುವ ಹಾಗೆ ಬರುತ್ತದೆ, ನಂತರ ಸೋಲು. ಚೆನ್ನಾಗಿ ಲಾಭ ಬರುವಂತೆ ಬರುತ್ತಾ ಇದೆ, ದಿಢೀರೆಂದು ಒಂದೇ ನಷ್ಟ, ಎಲ್ಲವೂ ಹೋಯಿತು. ಅಂದರೆ ಆಶೀರ್ವಾದ ನೆಲೆಗೊಳ್ಳುವುದಿಲ್ಲ. ಈ ರೀತಿ ಸಮಸ್ಯೆಯನ್ನು ಅನೇಕರು ಸಂಧಿಸುತ್ತಾ ಇದ್ದೀರಿ. ನಿಮ್ಮ ಜೀವಿತದಲ್ಲಿ ಆಶೀರ್ವಾದ ನೆಲೆಸಿರಬೇಕು, ನಿಮ್ಮ ಮನೆಯಲ್ಲಿ. ಅದಕ್ಕೆ ದೇವರೊಂದು ಮಾರ್ಗವನ್ನು ಹೇಳುತ್ತಾರೆ, ಶಿಷ್ಟನ ತಲೆ ಆಶೀರ್ವಾದದ ನೆಲೆ. ಶಿಷ್ಟರಾಗಿ ನೀತಿವಂತರಾಗಿ ಇರಬೇಕು, ಅವರ ತಲೆಯ ಮೇಲೆ ಆಶೀರ್ವಾದ ನೆಲೆಗೊಳ್ಳುವುದು ಎಂದು ಹೇಳುತ್ತಾರೆ. ಅನೀತಿಯಿಂದ ಕಾರ್ಯ ಮಾಡಿದರೆ ಆಶೀರ್ವಾದ ನೆಲೆಗೊಳ್ಳುವುದಿಲ್ಲ. ಅನ್ಯಾಯವಾದ ಆದಾಯ, ಅನ್ಯಾಯವಾದ ಕಾರ್ಯಗಳು, ಅನ್ಯಾಯವಾಗಿ ವಿಷಯಗಳನ್ನು ಮಾಡುವಂಥದ್ದು, ನೀತಿಯನ್ನು ತಪ್ಪಿಸುವಂಥದ್ದು, ಇವು ಆಶೀರ್ವಾದಗಳನ್ನು ಬಾಧಿಸುತ್ತವೆ. ಯಾಕೆ? ದೇವರು ನೀತಿಯುಳ್ಳವರು. ಆತನು ನೀತಿಯುಳ್ಳಂಥ ದೇವರು, ನೀತಿಯ ನ್ಯಾಯಾಧಿಪತಿ ಎಂಬುದಾಗಿ ಸತ್ಯವೇದದಲ್ಲಿ ಹೇಳಲ್ಪಟ್ಟಿದೆ. ಹಾಗಾದರೆ ದೇವರು ನಮ್ಮಿಂದ ಏನನ್ನು ಎದುರು ನೋಡುತ್ತಾರೆ? ನೀವು ಕೂಡ ನೀತಿಯುಳ್ಳವರಾಗಿರಬೇಕು, ಅನೀತಿಯ ಕಾರ್ಯಗಳನ್ನು ನೀವು ಮಾಡಬಾರದು ಎಂಬುದಾಗಿ ದೇವರು ಹೇಳುತ್ತಾರೆ. ಹಾಗಾದರೆ ಆ ರೀತಿಯಾಗಿ ನೀತಿಯಿಂದ ನ್ಯಾಯವಾಗಿ ನಡೆಯುವಂಥವರ ಜೀವಿತದಲ್ಲಿ ಆಶೀರ್ವಾದ ನೆಲೆಯಾಗಿರುತ್ತದೆ. ಇತರರ ಜೀವಿತದಲ್ಲಿ ಆಶೀರ್ವಾದ ಬರುವ ಹಾಗೆ ಬರುತ್ತದೆ. ಲಂಚ ತೆಗೆದುಕೊಳ್ಳುವವನನ್ನು ನೋಡಿರೆ, ಮನೆ ಕಟ್ಟುವನು, ಕಾರು ಖರೀದಿಸುವನು, ಸೌಕರ್ಯವಾಗಿ ಇರುವನು, ಬಹಳ ಆಶೀರ್ವಾದ ಅಂದುಕೊಳ್ಳುತ್ತಾರೆ. ಒಂದೇ ಒಂದು ದಿನ ಸಮಸ್ಯೆಯಲ್ಲಿ ಎಲ್ಲವೂ ಕೂಡ ಹೋಗುತ್ತದೆ. ನೋಡಿದ್ದೀರಾ? ಅನೇಕ ಹಣವಂತರು ಇಂಡಿಯಾವನ್ನೇ ಬಿಟ್ಟು ಓಡುತ್ತಾ ಇದ್ದಾರಲ್ಲವ? ಏನು ಎಂಬುದಾಗಿ ನೀವು ಯೋಚಿಸಿ ನೋಡಿರಿ. ಮಾನ, ಗೌರವ ಎಲ್ಲವೂ ಕೂಡ ಹೋಯಿತು, ಇರುವುದೆಲ್ಲವೂ ಕೂಡ ಹೋಯಿತು. ಹೊರದೇಶಕ್ಕೆ ಹೋಗಿ ಇಂಡಿಯಾಗೆ ಬರೋದಕ್ಕೆ ಭಯಪಡುತ್ತಾ ಇದ್ದಾರೆ. ಇಲ್ಲಿರುವಂಥ ಆಸ್ತಿಗಳನ್ನೆಲ್ಲ ನ್ಯಾಯಾಲಯವು ಹರಾಜಿಗೆ ಹಾಕುತ್ತಾ ಇದೆ. ಆಶೀರ್ವಾದ ನೆಲೆಗೊಂಡಿತ ಅನೀತಿ. ಇದೇ ರೀತಿಯಾಗಿಯೇ ರಾಜಕಾರಣಿಯಾಗಿದ್ದರು, ಸೇವಕನಾಗಿದ್ದರು, ಬಿಸ್ನೆಸ್ ಮಾಡಿದರೂ ಸರಿ, ಏನೇ ಮಾಡಿದರೂ ಕೂಡ ನಿಮ್ಮ ಕ್ರಿಯೆಗಳು ನೀತಿಯುಳ್ಳದ್ದಾಗಿರಬೇಕು. ನೀತಿಯುಳ್ಳ ದೇವರು ಎಲ್ಲವನ್ನು ಗಮನಿಸುತ್ತಾ ಇದ್ದಾರೆ. ಹಾಗಾದರೆ ಇಂದು ನಿಮ್ಮ ಜೀವಿತದಲ್ಲಿ ನೀತಿಯಾಗಿ ನಡೆಯುವುದಕ್ಕೆ ನಿಮ್ಮನ್ನು ಅರ್ಪಿಸಿಕೊಳ್ಳಿರಿ. ನೀತಿಯಾಗಿ ನಡೆಯಬೇಕೆಂಬುದಾಗಿ ಆಸೆ ಪಡಿರಿ. ನೀತಿಯಾಗಿ ನಡೆಯಲು ದೇವರೇ ಸಹಾಯ ಮಾಡಿ ಎಂಬುದಾಗಿ ಕೇಳಿರಿ. ಈ ಲೋಕದಲ್ಲಿ ಎಲ್ಲಿ ನೀತಿಯಾಗಿ ನಡೆಯುವಂಥದ್ದು? ಮೇಲಧಿಕಾರಿಗಳು ನೀತಿಯಾಗಿ ನಡೆಯುವುದಕ್ಕೆ ಬಿಡುವುದೇ ಇಲ್ಲ. ಪರಿಸ್ಥಿತಿಗಳು ನೀತಿಯಾಗಿ ನಡೆಯುವುದಕ್ಕೆ ಬಿಡುತ್ತಾ ಇಲ್ಲವಲ್ಲ, ಏನು ಮಾಡುವುದು? ನಿಮ್ಮ ಹೃದಯದಲ್ಲಿ ನೀತಿಯಾಗಿ ನಡೆಯಬೇಕೆಂದು ಆಸೆ ಪಡುತ್ತೀರಲ್ಲ, ಒಪ್ಪಿಸಿಕೊಡುತ್ತೀರಲ್ಲ, ಸಾಕು.
ಪರಿಸ್ಥಿತಿಗಳು ಕೆಲವೊಮ್ಮೆ ಆ ರೀತಿ ನಮಗೆ ವಿರೋಧವಾಗಿ ಬದಲಾದರೂ ದೇವರು ನಮ್ಮ ಹೃದಯವನ್ನು ನೋಡಿ ನಿಮ್ಮನ್ನು ಮೇಲೆತ್ತುವರು, ಘನಪಡಿಸುವರು, ಬೇಗನೆ ಹೊರಗೆ ತರುವರು. ಆದ್ದರಿಂದ ನಾನು ನೀತಿವಂತನಾಗಿ ನಡೆಯಬೇಕು, ಬಾಳಬೇಕು, ನನಗೆ ಸಹಾಯ ಮಾಡಿ ದೇವರೇ ಎಂದು ಕೇಳಿರೆ ನಿಮ್ಮ ಜೀವಿತದಲ್ಲಿ ಆಶೀರ್ವಾದ ನೆಲೆಯಾಗಿರುತ್ತದೆ. ಪ್ರಾರ್ಥಿಸುವಿರಾ, ದೇವರೇ ನಾನು ನೀತಿಯಾಗಿ ನಡೆಯಬೇಕು, ನಾನು ಏನೇ ಮಾಡಿದರೂ ನೀತಿಯಾಗಿ ಇರಬೇಕು, ನಿಮ್ಮ ಹಾಗೆ ನಾನು ನೀತಿಯಿಂದ ನಡೆದುಕೊಳ್ಳಲು ನನ್ನನ್ನು ಅರ್ಪಿಸಿಕೊಡುತ್ತೇನೆ, ಸಹಾಯ ಮಾಡಿರಿ, ನನಗೆ ಕೃಪೆ ಕೊಡಿರಿ, ಅನೀತಿಯಾದ ಯಾವುದೇ ಕಾರ್ಯಗಳನ್ನು ಮಾಡದಂತೆ ನನ್ನನ್ನು ಕಾಪಾಡಿರಿ. ಈ ರೀತಿಯಾಗಿ ಈ ಮಗನು ಈ ಮಗಳು ಪ್ರಾರ್ಥನೆ ಮಾಡುತ್ತಾ ಇದ್ದಾರಪ್ಪ, ಅವರಿಗೆ ಸಹಾಯ ಮಾಡಿರಿ. ನಿಮ್ಮ ಆಶೀರ್ವಾದ ಇಂದಿನಿಂದ ಅವರ ಜೀವಿತದಲ್ಲಿ ನೆಲೆಯಾಗಿರಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.